ಫೈನಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಶಾಸಕ ಮುನಿರತ್ನ ಅವರ ದೂರನ್ನು ಆಧರಿಸಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಒಳಸಂಚು ರೂಪಿಸಿ ಹಲ್ಲೆ, ಕೊಲೆಯ ಉದ್ದೇಶ ಅನ್ನುವಂಥ ಸೆಕ್ಷನ್ಸ್ಗಳ ಅಡಿಯಲ್ಲಿ ಈಗ ಎಫ್ಐಆರ್ ನ ದಾಖಲುಗಳು ಮಾಡಿಕೊಂಡಿದ್ದಾರೆ. ಈ ನಿನ್ನೆಯೂ ಕೂಡ ಪೊಲೀಸರು ಹೇಳ್ತಾ ಇದ್ರಲ್ಲಿ ದೂರನ್ನು ಕೊಟ್ಟರೆ ನಾವು ಅರೆಸ್ಟನ್ನು ಮಾಡ್ಕೊಂಡಿದ್ದೀವಿ, ಈಗ ನಮ್ಮ ಕಸ್ಟಡಿಗೆ ತೊಗೊಂಡಿದ್ದೀವಿ ಅವರನ್ನು. ಬಟ್ ದೂರು ಹೇಗೆ ಕೊಡ್ತಾರೆ, ದೂರಿನ ಆಧಾರದ ಮೇಲೆ ನಾವು ಮುಂದಿನ ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಹೇಳಿ. ಬಟ್ ಅದಕ್ಕೆ ದೂರು ಕೊಡಬೇಕಾಗಿರಲಿಲ್ಲ. ಆ್ಯಕ್ಚುಲಿ ಅಲ್ಲಿ ಅವರೇ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಳ್ಬೋದಾಗಿತ್ತು. ಕಾರಣ ಪೊಲೀಸರು ಭದ್ರತೆ ಅವರೇ ಇದ್ದಿದ್ದಲ್ವಾ. ಸೊ ಈ ರೀತಿ ಪ್ರಕರಣ ಆಗಿದೆ ಅಂತಂದರೆ ದೂರು ಕೊಟ್ಟಾಗಲೇ ನಾನು ಎಫ್.ಐ.ಆರ್ ಹಾಕ್ಕೊಳ್ತೀನಿ ಅಂತಂದರೆ ಹೇಗಾಗತ್ತೆ? ಕಾಯ್ತಾ ಕೂತ್ಕೊಳ್ಳೋದು ನಿನ್ನೆಯಿಂದ ಇಲ್ಲಿಯವರೆಗೂ. ನಾಳೆ ಇವೆಲ್ಲವೂ ಕೂಡ ಡಿಲೇ. ವೈ ಡಿಲೇ ಅಂತ ಕೇಳೋಕ್ಕೆ ಶುರು ಮಾಡ್ತಾರೆ. ಕಾನೂನಾತ್ಮಕವಾಗಿ ಆದಾಗ ಎಫ್.ಐ.ಆರ್ನ ಹಾಕ್ಸ್ಕೊಳ್ಳೋದು ಯಾಕೆ ಡಿಲೇ ಆಯಿತು? ವಕೀಲರು ವಾದ ಮಾಡಬೇಕಾದ್ರೆ ಇವನ್ನೇ ಮಾಡ್ತಾರೆ ಆರ್ಗ್ಯುಮೆಂಟಲ್ಲಿ. ಯಾಕೆ ಎಫ್.ಐ.ಆರ್ ಹಾಕೋದು ಡಿಲೇ ಆಯಿತು? ಇದು ಉದ್ದೇಶಪೂರ್ವಕವಾಗಿ ಅಲ್ವಾ? ಏನೋ ಪಿತೂರಿ ಮಾಡಿದ್ದಾರೆ ಎಫ್.ಐ.ಆರ್ ಹಾಕಬೇಕಾದ್ರೆ. ಈ ಥರ ಆರ್ಗ್ಯುಮೆಂಟ್ಗಳು ಬರೋಕ್ಕೆ ಶುರುವಾಗುತ್ತೆ ವಾದವನ್ನು ಮಾಡಬೇಕಾದ್ರೆ. ಹಾಗಾಗಿ ಎಫ್.ಐ.ಆರನ್ನು ದಾಖಲು ಮಾಡಬೇಕಾದ್ರೂ ಕೂಡ ಡಿಲೇ ಮಾಡಬಾರ್ದು. ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಡಿಲೇ ಮಾಡಬಾರ್ದು. ಇವೆಲ್ಲವೂ ಕೂಡ ಬಹಳ ಪ್ರೊಸೀಜರ್ಸ್ಗಳಿದೆ. ಒಂದು ಕಡೆ ಮುನಿರತ್ನ ಅವರ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಾದರೆ, ಮತ್ತೊಂದು ಕಡೆ ವಿಶ್ವನಾಥ್, ಕೃಷ್ಣಮೂರ್ತಿ ಸೇರಿದಂತೆ ಒಟ್ಟು 3 ಜನರು ಏನು ಮೊಟ್ಟೆ ಎಸೆದಿರುವಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ, ಅವರು ಪ್ರತಿ ದೂರನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತದ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಪ್ರತಿ ದೂರು ದಾಖಲಾಗಿರುವಂಥದ್ದು. 3 ಜನ ಆರೋಪಿಗಳಿಂದಲೂ ಕೂಡ ಈಗ ಮುನಿರತ್ನ ಅವರ ವಿರುದ್ಧ ಪ್ರತಿ ದೂರು ದಾಖಲಾಗಿದೆ. ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡಲಿಕ್ಕೆ ಬಂದಿದ್ರು ಅನ್ನುವಂತಹ ಆರೋಪವನ್ನು ಅವರಿಗೆ ಮಾಡ್ತಾ ಇರುವಂಥದ್ದು. ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಪ್ರತಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಮಾಜಿ ಸಚಿವ ಮುನಿರತ್ನ ಅವರ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಪ್ರತಿ ದೂರು ದಾಖಲಾಗಿದೆ. ಏನಾಗ್ತಾ ಇದೆ ಬೆಳವಣಿಗೆಗಳು ಸದ್ಯಕ್ಕೆ, ಜೊತೆಗೆ ದೂರಿನಲ್ಲಿ ಏನೆಲ್ಲ ಅಂಶಗಳಿದಾವೆ ಅಂತ ಹೇಳಿ? ನಿನ್ನೆ ಶಾಸಕ ಮುನಿರತ್ನ ಮೇಲೆ ಲಗ್ಗೆರೆಯಲ್ಲಿ ಮೊಟ್ಟೆ ದಾಳಿ ಏನಾಗಿತ್ತು, ಆ ದಾಳಿಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಆಗಿತ್ತು. ನಂತರದಲ್ಲಿ ಆ ಎರಡೂ ಕಾರ್ಯಕರ್ತರ ನಡುವೆ ಮಾರಾಮಾರಿ ಕೂಡ ಆಗಿತ್ತು. ಈಗ ನಿನ್ನೆ ಆ ಘಟನೆ ನಡೆದ ನಂತರದಲ್ಲಿ KCNL ಆಸ್ಪತ್ರೆಯಲ್ಲಿ ಶಾಸಕ ಮುನಿರತ್ನ ಅವರು ಕೂಡ ಅಡ್ಮಿಟ್ ಆಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿಗೆ ಹೋಗಿ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡು ಈಗ ಅಧಿಕೃತವಾಗಿ ಎಫ್ಐಆರ್ ಮಾಡ್ಕೊಂಡಿರುವಂತದ್ದು. ಎಫ್ಐಆರ್ ನಲ್ಲಿ ಒಳಸಂಚು ರೂಪಿಸಿ ಹಲ್ಲೆ ಮತ್ತೆ ಕೊಲೆ ಮಾಡುವ ಉದ್ದೇಶ ಮುಂದುವರೆದ ಭಾಗವಾಗಿ ಸಂಚಿನಂತೆ ಮೊಟ್ಟೆ ಎಸೆಯಲಾಗಿದೆ ಅಂತ ಶಾಸಕ ಮುನಿರತ್ನ ಅವರ ದೂರಿನ ಆಧಾರದ ಮೇಲೆ ಎಫ್ಐಆರ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ 3 ಏನು ಮೊಟ್ಟೆ ಎಸೆದ ಆರೋಪಕ್ಕೆ ಗುರಿಯಾಗಿ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ರು. ವಿಶ್ವನಾಥ್, ಕೃಷ್ಣಮೂರ್ತಿ, ಚಂದ್ರು ಅಂತ ಹೇಳಿ ಅವರು ಕೂಡ ನಮ್ಮ ಮೇಲೆ ವಿನಾಕಾರಣ ಹಲ್ಲೆ ಮಾಡಲಾಗಿದೆ, ಕೊಲೆಗೆ ಯತ್ನ ಮಾಡಲಾಗಿದೆ ಅಂತ ಅವರು ಕೂಡ ಈಗ ಪ್ರೊಸೀಜರ್ ಕೊಟ್ಟಿರುವಂತದ್ದು. ಈಗ 2 ಕಡೆಗಳಲ್ಲೂ ಕೂಡ ನಂದಿನಿ ಲೇಔಟ್ ಪೊಲೀಸರಿಂದ ಎಫ್ಐಆರ್ ದಾಖಲು ಮಾಡ್ಕೊಂಡು ಈಗ ತನಿಖೆ ಮುಂದುವರಿಸಿದ್ರೆ ಅಧಿಕೃತವಾಗಿ ಈಗ ಇವ್ರ ಕಡೆ 3, ಆ ಕಡೆಯಿಂದ ಆ ಶಾಸಕರ ದೂರು ಒಟ್ಟು 4 ಎಫ್ಐಆರ್ ಗಳಾಗಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂತದ್ದು. ಮತ್ತೆ ಯಾರಾದ್ರೂ ದೂರು ಕೊಡ್ತಾರೋ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ಇರುವಂತದ್ದು. ಅದ್ರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ತನಿಖೆ ಕೂಡ ಕೈಗೊಂಡಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.